ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಕೆಲವು ದಿನದ ಹಿಂದೆ ನಾನು ಮೊದಲನೇ ವಿಡಿಯೋನ ಬಿಟ್ಟಿದ್ದೆ. ಆ ವಿಡಿಯೋಗೆ ನಿಮ್ಮೆಲ್ಲರ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಆ ಸಪೋರ್ಟ್ಸ್ ಜೊತೆ ನನಗೆ ನಾವು ಮಾಡಿರೋ ಮಿಸ್ಟೇಕ್ಸ್ ಗಳು ಕೂಡ ನನಗೆ ಗೊತ್ತಾಯ್ತು. ಸೊ ಅದನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಆರ್ಟಿಕಲ್ 370 ಭಾಗ 2 ಪಾರ್ಟ್ 2 ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅದೇ ಒಂಥರ ನಂಗೆ ನಿಮ್ಮ ಮುಂದೆ ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಮತ್ತೆ ತರೋಕೆ ಪ್ರೋತ್ಸಾಹನೆ ಕೊಡುತ್ತೆ. ಆಮೇಲೆ ನೀವು ಪಾರ್ಟ್ 1 ವಿಡಿಯೋನ ನೋಡಿದ್ದಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡ್ ಬನ್ನಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಆರ್ಟಿಕಲ್ 370 ಪ್ರಕಾರ ಇಂಡಿಯನ್ ಪಾರ್ಲಿಮೆಂಟ್ ಇಂಡಿಯಾಗೋಸ್ಕರ ಯಾವುದೇ ಒಂದು ಲಾಸ್ ನ ಪಾಸ್ ಮಾಡಬಹುದು, ಆದರೆ ಜಮ್ಮು ಅಂಡ್ ಕಾಶ್ಮೀರ್ಗೆ ಅದು ಅಳವಡಿಸುವುದಿಲ್ಲ, ಕೆಲವುಗಳನ್ನು ಹೊರತುಪಡಿಸಿ. ಅವು ಯಾವುವು ಅಂತಂದ್ರೆ ಫಾರಿನ್ ಅಫೇರ್ಸ್, ಡಿಫೆನ್ಸ್ ಅಂಡ್ ಕಮ್ಯುನಿಕೇಶನ್ ಆಸ್ ಪರ್ ಇನ್ಸ್ಟ್ರೂಮೆಂಟ್ ಆಫ್ ಟ್ಯಾಕ್ಸೇಷನ್. ಸೊ ಇವುಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರು ಲಾಸ್ ನ ಜಮ್ಮು ಕಾಶ್ಮೀರಲ್ಲಿ ಪಾಸ್ ಮಾಡಬೇಕಾಗಿತ್ತು ಅಂತಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಂದ ಪ್ರೆಸಿಡೆನ್ಷಿಯಲ್ ಆರ್ಡರ್ ನ ಪಾಸ್ ಮಾಡಬೇಕಾಗಿತ್ತು. ಬಟ್ ಆದ್ರೆ ಆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಪಾಸ್ ಆಗಬೇಕು ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅದನ್ನ ಪಾಸ್ ಮಾಡಬೇಕಿತ್ತು. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಒಬ್ಬ ಭಾರತ ಪ್ರಧಾನಿ ಹತ್ರ ಏನ್ ಪವರ್ ಇರುತ್ತೋ ಅದೇ ತರ ಪವರ್ ಜಮ್ಮು ಅಂಡ್ ಕಾಶ್ಮೀರ್ ಸಿಎಂ ಹತ್ರ ಪವರ್ ಇರುತ್ತೆ. ಹೀಗಾಗಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ ಜಮ್ಮು ಕಾಶ್ಮೀರಲ್ಲಿ ಲೇಟ್ ಆಗಿ ಜಾರಿಗೆ ಬರುತ್ತೆ, ಜಸ್ಟ್ ಬಿಕಾಸ್ ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅದನ್ನ ಅಕ್ಸೆಪ್ಟ್ ಮಾಡಿದ್ದಿಲ್ಲ. ಆರ್ಟಿಕಲ್ 370 ಹೇಗೆ ರದ್ದುಗೊಳಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಹೇಗೆ ಅಂತಂದ್ರೆ ಜಮ್ಮು ಅಂಡ್ ಕಾಶ್ಮೀರದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಎರಡು ಆರ್ಡರ್ ನ ಅಪ್ರೂವ್ ಮಾಡಬೇಕು. ಅದಾದ್ಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದನ್ನ ಸೈನ್ ಮಾಡಿದಾಗಲೇ ಅದು ಆರ್ಟಿಕಲ್ 370 ಸ್ಕ್ರಾಪ್ ಆಗುತ್ತೆ. ಆದ್ರೆ ಸ್ವಲ್ಪ ದಿನಗಳ ನಂತರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೇರ್ಬಿಟ್ಟು ಒಂದು ಬಿಲ್ ನ ಪಾಸ್ ಮಾಡಿ ಆ ಬಿಲ್ ಪ್ರಕಾರ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ತೆಗೆದುಹಾಕ್ತಾರೆ. ಇವಾಗ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನೋ ಒಂದು ಬಾಡಿನೇ ಇಲ್ಲ, ಲೆಜಿಸ್ಲೇಟಿವ್ ಕೌನ್ಸಿಲೇ ಇಲ್ಲ ಅಂದಮೇಲೆ ಹೌ ದೇ ಕ್ಯಾನ್ ಪಾಸ್ ದ ಬಿಲ್. ಸೊ ಇದೊಂದು ಕಾನ್ಸೆಪ್ಟ್ ನ ಅವರು ಅಲ್ಲಿನ ಪೊಲಿಟಿಷಿಯನ್ಸ್ ತಲೆಯಲ್ಲಿ ಇಟ್ಕೊಂಡು ಚಾಲೆಂಜ್ ಮೇಲೆ ಚಾಲೆಂಜ್ ಕೊಡ್ತಾ ಇದ್ರು. ಆರ್ಟಿಕಲ್ 370 ನ ತೆಗೆದುಹಾಕಿ ನೋಡೋಣ ಅಂತ. ಬಟ್ ಫೈನಲಿ आर्टिकल 370 इज स्क्रैप्ड. राष्ट्रपति संसद की सिफारिश पर यह घोषणा करते हैं कि यह दिनांक जिस दिन भारत के राष्ट्रपति द्वारा इस घोषणा पर हस्ताक्षर किए जाएंगे और इसे सरकारी गैजेट में प्रकाशित किया जाएगा, उस दिन से अनुच्छेद 370 के सभी खंड लागू नहीं होंगे, सिवाय खंड 1 के नामक तदनुसार पढ़ा जाएगा. ಆರ್ಟಿಕಲ್ 370 ಬಂತು, ಆಗ ಶೇಖ್ ಅಬ್ದುಲ್ಗೆ ತಾನು ಪ್ರಧಾನಿ ಆಗ್ತೀನಿ ಅನ್ನೋ ಆಸೆ, ಹರಿ ಸಿಂಗ್ಗೆ ನಾನು ರಾಜ ಆಗುತ್ತೀನಿ ಅನ್ನೋ ಆಸೆ. ಯಾಕಂದ್ರೆ ಎಲ್ರಿಗೂ ನಂಬಿಕೆ ಇತ್ತು ಪಾಕಿಸ್ತಾನ LOC ಇಂದ ಹಿಂದೆ ಸರಿಯುತ್ತೆ, ಪ್ಲೆಬಿಸೈಟ್ ಆಗುತ್ತೆ, ಆಗ ಜಮ್ಮು ಅಂಡ್ ಕಾಶ್ಮೀರ ಭಾರತ ಸೇರ್ಕೊಳ್ಳುತ್ತೆ ಅಂತ. ಆದ್ರೆ ಆಗ್ಲಿಲ್ಲ. ಹಾಗಾಗಿ ಆರ್ಟಿಕಲ್ 370 ಒಂದು ಟೆಂಪರರಿ ಆರ್ಟಿಕಲ್ ಆಗಿ ಉಳ್ಕೊಂಡ್ಬಿಡ್ತು. ಪ್ರಾಬ್ಲಮ್ ಏನಾಗಿತ್ತು ಅಂತಂದ್ರೆ ಅಲ್ಲಿನ ಲೋಕಲ್ ಗವರ್ಮೆಂಟ್ ಪವರ್ ಪ್ರಕಾರ ಸುಪ್ರೀಂ ಕೋರ್ಟ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಬ್ಯಾಂಕಿಂಗ್, ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಫಂಡಮೆಂಟಲ್ ರೈಟ್ಸ್ ಇವು ಯಾವುದು ಕೂಡ ಅಲ್ಲಿ ಅಪ್ಲೈ ಆಗ್ತಾ ಇರಲಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಜಮ್ಮು ಅಂಡ್ ಕಾಶ್ಮೀರ ಬೀಯಿಂಗ್ ಅ ಪಾರ್ಟ್ ಆಫ್ ಇಂಡಿಯಾ ಇವು ಯಾವುದು ಅಲ್ಲಿ ಅಳವಡಿಸಲಿಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಇಂಡಿಯಾ ಆಸ್ ಪರ್ ಕಾನ್ಸ್ಟಿಟ್ಯೂಷನ್. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಹೇಗಾದ್ರೂ ಮಾಡಿ ಇದೆಲ್ಲ ಅಲ್ಲಿ ಅಳವಡಿಸಬೇಕು, ಇದೆಲ್ಲ ಅಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ಆರ್ಟಿಕಲ್ 370 ನ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿತ್ತು. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಡೆಲ್ಲಿ ಅಗ್ರಿಮೆಂಟ್ ಆಗುತ್ತೆ. ಡೆಲ್ಲಿ ಅಗ್ರಿಮೆಂಟ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ದಟ್ಸ್ ಬಿಕಾಸ್ ಡೆಲ್ಲಿಲಿ ಆಗಿತ್ತು. ಅದು ಯಾರ್ಯಾರ ಮಿಡ್ಲ್ ಅಲ್ಲಿ ಆಗಿತ್ತು ಅಂತಂದ್ರೆ ನೆಹರು ಅಂಡ್ ಶೇಖ್ ಅಬ್ದುಲ್ಲಾ ನಡುವೆ ಆ ಅಗ್ರಿಮೆಂಟ್ ಆಗಿತ್ತು. ಸೊ ಶೇಖ್ ಅಬ್ದುಲ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿರುವಂತ ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿ ನೆಹರು ಅವರು ಈ ಎಲ್ಲಾ ಷರತ್ತುಗಳನ್ನ ಅವ್ರ ಮುಂದೆ ಇಡ್ತಾರೆ. ಅವನು ಕೂಡ ಒಂದು ಶರ್ತ ಇಡ್ತಾನೆ, ನೀವೇನಾದ್ರೂ ಹೇಳ್ತೀರಾ ಅಂತಂದ್ರೆ ನೀವೇನಾದ್ರೂ ಕೊಡ್ಲೇಬೇಕಾಗಿ. ಸೊ ಹಾಗಾಗಿ ಶೇಖ್ ಅಬ್ದುಲ್ಲಾ ಅವನ ಷರತ್ತುಗಳು ಕೂಡ ಇರ್ತಾನೆ. ಅವನ ಷರತ್ತುಗಳು ಏನೇನಂದ್ರೆ ಜಮ್ಮು ಅಂಡ್ ಕಾಶ್ಮೀರಕ್ಕೆ ಓನ್ ಫ್ಲಾಗ್ ಇರಬೇಕು, ಓನ್ PM ಆಗಿರ್ಬೇಕು, ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ಗೆ ಬೇರೆ ಪ್ರಧಾನಿನೇ ಆಗಿರ್ಬೇಕು. ಜಮ್ಮು ಅಂಡ್ ಕಾಶ್ಮೀರ ಭಾರತದ ಒಂದು ಪಾರ್ಟ್ ಆಗಿದ್ರು ಕೂಡ ಜಮ್ಮು ಅಂಡ್ ಕಾಶ್ಮೀರಕ್ಕೆ ಒಂದು ಬೇರೆ ಪ್ರಧಾನಿನ ಮಾಡಬೇಕಿತ್ತು. ಅದನ್ನ ಸದರೇ ರಿಯಾಸತ್ ಅಂತ ಕರಿಬೇಕಿತ್ತು. ಇದರ ಜೊತೆ ಸ್ಟೇಟ್ ಸಬ್ಜೆಕ್ಟ್ ಲಾ ಕೂಡ ಜಾರಿಗೆ ತರಬೇಕಿತ್ತು. ಈಗ ನೋಡಿ ಮತ್ತೆ ಇದ್ಯಾವುದು ಸ್ಟೇಟ್ ಸಬ್ಜೆಕ್ಟ್ ಲಾ ಅಂತ ಕನ್ಫ್ಯೂಸ್ ಆಗಬೇಡಿ. 1927ರಲ್ಲಿ ಅಲ್ಲಿನ ರಾಜ ಹರಿ ಸಿಂಗ್ ಅವರು ಆಲ್ರೆಡಿ ಅದನ್ನ ತಂದಿದ್ರು. ಸ್ಟೇಟ್ ಸಬ್ಜೆಕ್ಟ್ ಲಾ ಅಂದ್ರೆ ಅದ್ರ ಪ್ರಕಾರ ಹೊರಗಡೆಯರು ಅಂದ್ರೆ ನಾವ್ಯಾರು ಹೋಗಿ ಅಲ್ಲಿ ಸೈಟ್ ನ ಪರ್ಚೇಸ್ ಮಾಡಂಗಿಲ್ಲ, ಲ್ಯಾಂಡ್ ನ ಪರ್ಚೇಸ್ ಮಾಡಂಗಿಲ್ಲ, ನಾವ್ಯಾರು ಹೋಗಿ ಅಲ್ಲಿ ಗವರ್ಮೆಂಟ್ ಜಾಬ್ ತಗೊಳಂಗಿಲ್ಲ. ಪರ್ಮನೆಂಟ್ ರೆಸಿಡೆಂಟ್ ಆಫ್ ಜಮ್ಮು ಕಾಶ್ಮೀರ ಆಗ್ಬೇಕು ಅಂದ್ರೆ ಅದು ಅಲ್ಲಿನ ಓನ್ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ. ಸೊ ಸ್ಟೇಟ್ ಸಬ್ಜೆಕ್ಟ್ ಲಾ 1927 ಮತ್ತೆ ಓನ್ ಪ್ರಧಾನಮಂತ್ರಿ ಅಂಡ್ ಓನ್ ಫ್ಲಾಗ್ ಇದನ್ನೆಲ್ಲ ನಿಮ್ಗೆ ಕೊಡ್ತೀವಿ ಅಂತಂದು ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡ್ತಾರೆ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆದ ನೆಹರು ಅವರು. ಸೊ ಇದ್ರ ಜೊತೆ ಶೇಖ್ ಅಬ್ದುಲ್ಲಾ ಕೂಡ ಕೆಲವೊಂದನ್ನು
ಒಪ್ಕೊಳ್ತಾರೆ. ಯಾವ್ಯಾವು ಅಂದ್ರೆ ಅದೇ ಹೇಳೋದಲ್ವಾ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವರ್ಕ್ ಮಾಡ್ಬೋದು, ಸುಪ್ರೀಂ ಕೋರ್ಟ್ ವರ್ಕ್ ಮಾಡ್ಬೋದು, ಇಂಡಿಯನ್ ಬ್ಯಾಂಕ್ಗಳೆಲ್ಲ ಅಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡ್ಬೋದು, ಫಂಡಮೆಂಟಲ್ ರೈಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಪ್ಲೈ ಆಗುತ್ತೆ, ಈ ಥರ ಎಲ್ಲ ಅವರು ಒಪ್ಕೋತಾರೆ. ಸೊ ಇದನ್ನೆಲ್ಲ ಅಳವಡಿಸ್ಕೊಳ್ಳೋಕ್ಕೆ ಆರ್ಟಿಕಲ್ 35A ಅಂತ ತರ್ತಾರೆ. ಅದರಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಆಯ್ತು. ಆರ್ಟಿಕಲ್ 370 ಬಗ್ಗೆ ತಿಳ್ಕೊಂಡ್ವಿ. ಆರ್ಟಿಕಲ್ 370 ಬರೋಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ವಿ. ಆರ್ಟಿಕಲ್ 35A ತಿಳ್ಕೊಂಡ್ವಿ. ಆರ್ಟಿಕಲ್ 35A ಬರೋಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ವಿ. ಜಮ್ಮು ಅಂಡ್ ಕಾಶ್ಮೀರದ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿನ ರಾಜನ ಬಗ್ಗೆ ತಿಳ್ಕೊಂಡ್ವಿ. ಅಲ್ಲಿ ಅಬ್ದುಲ್ ಶೇಖ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಕೊನೆಯದಾಗಿ ತಿಳ್ಕೊಳ್ಳೋದು ಒಂದೇ ಉಳಿದಿರೋದು ಆರ್ಟಿಕಲ್ 370 ಸೊ ಇಷ್ಟೆಲ್ಲ ಕಷ್ಟಗಳು ಇರಬೇಕಾದ್ರೆ ಆರ್ಟಿಕಲ್ 370ನ ಹೇಗೆ ರಿಮೂವ್ ಮಾಡಿದ್ರು ಅಂತ ತಿಳ್ಕೊಳ್ಳೋದು ಒಂದೇ ಬಾಕಿ. ಸೊ ಬನ್ನಿ ಅದನ್ನು ತಿಳ್ಕೊಂಡ್ಬಿಡೋಣ. ಆರ್ಟಿಕಲ್ 35A ಸೇರಿಸೋ ಯೋಚನೆ ಮಾಡೋ ಮೊದಲು ಇಂಡಿಯಾ ಬಗ್ಗೆ ಇರೋ ಒಂದು ಒಪಿನಿಯನ್ ಶೇಖ್ ಅಬ್ದುಲ್ಲಾ ಅವ್ರಿಗೆ ತುಂಬಾ ಚೇಂಜ್ ಆಗಿತ್ತು. ಅವ್ರ ಆಟಿಟ್ಯೂಡ್ ಮತ್ತೆ ಅವರ ನಡವಳಿಕೆಯಲ್ಲಿ ತುಂಬಾನೇ ಚೇಂಜಸ್ ಕಾಣ್ತಾ ಇತ್ತು. ಇದರಲ್ಲಿ ಇಂಡಿಯನ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವರು ಪಾಕಿಸ್ತಾನ ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತಂದೇ ಹೇಳಿ ಕೂಡ ನ್ಯೂಸ್ ಬರ್ತಾ ಇತ್ತು. ಪಾಕಿಸ್ತಾನ ಜೊತೆ ಸೇರ್ಕೊಳ್ಳೋ ಯೋಚನೆಯಲ್ಲಿರೋ ಅಬ್ದುಲ್ ಶೇಖ್ ಅವರು 35A ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಕೂಡ ಅವ್ರ ಸಮರ್ಥನೆ ತೋರಿಸ್ತಾ ಇರಲಿಲ್ಲ. ಕಂಪ್ಲೀಟ್ ಆಗಿ ಭಾರತನ ಮತ್ತೆ ಭಾರತದ ಯೋಚನೆಗಳನ್ನ ಕಂಪ್ಲೀಟ್ ಆಗಿ ಅವರು ಅಪೋಸ್ ಮಾಡ್ತಾ ಇದ್ರು. ಸೊ ಈ ನಡುವೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಅದೇ ಕಾಶ್ಮೀರ್ ಕಾನ್ಸ್ಪಿರಸಿ ಕೇಸ್ ಅಂತ, ದೇಶದ್ರೋಹ ಮಾಡಿರೋ ಒಂದು ಕೇಸಲ್ಲಿ ಅವರು ಜೈಲಿಗೆ ಹೋಗ್ತಾರೆ. ಸೊ ಅದಕ್ಕೆ ಅರೆಸ್ಟ್ ಆಗಿ ಶೇಖ್ ಅಬ್ದುಲ್ಲಾ ಅವರು ಜೈಲಿಗೆ ಹೋಗ್ಬೇಕಾದ್ರೆ ಅವರು ಪ್ರಧಾನಿ ಮಂತ್ರಿ ಆಗಿದ್ರು. ಅದಕ್ಕೆ ಅರೆಸ್ಟ್ ಆದ ಶೇಖ್ ಅಬ್ದುಲ್ಲಾನ PM ಪೋಸ್ಟ್ ಇಂದ ತೆಗೆದು ಹಾಕಿ ಡೆಪ್ಯೂಟಿ PM ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಬಕ್ಷಿ ಗುಲಾಂ ಮೊಹಮ್ಮದ್ ನ ಪ್ರಧಾನ ಮಂತ್ರಿ ಆಫ್ ಜಮ್ಮು ಕಾಶ್ಮೀರ್ ಮಾಡ್ತಾರೆ. ಸೊ ಕೊನೆಗೆ ಒಂದಿನ 1954ರಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪ್ರೆಸಿಡೆನ್ಷಿಯಲ್ ಆರ್ಡರ್ 1954 ತಂದ್ಬಿಟ್ಟು ಆರ್ಟಿಕಲ್ 35A ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಇದಾದ್ಮೇಲೆ ಆರ್ಟಿಕಲ್ 370 ಮತ್ತೆ ಆರ್ಟಿಕಲ್ 35A ಬಗ್ಗೆ ತುಂಬಾ ಅಲಿಗೇಷನ್ಸ್ ಬರುತ್ತೆ. ಪ್ರತಿಯೊಂದು ಅಲಿಗೇಷನ್ಸ್ಗೆ ರಿಯಾಕ್ಟ್ ಮಾಡ್ತಾ ಇರೋ ಗೌರ್ಮೆಂಟ್ ಆರ್ಟಿಕಲ್ 370 ಮತ್ತೆ 35A ತುಂಬಾ ಅಮೆಂಡ್ಮೆಂಟ್ಸ್ ಗಳು ಮಾಡ್ತು. ಇದರಲ್ಲಿ ಒಂದು ಒಳ್ಳೆ ಅಮೆಂಡ್ಮೆಂಟ್ ಏನು ಅಂತಂದ್ರೆ ಪ್ರಧಾನ ಮಂತ್ರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ನ ಚೀಫ್ ಮಿನಿಸ್ಟರ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಮಾಡ್ತಾರೆ. ಸೊ ಅದು 1965 ನಡೆಯುತ್ತೆ. ಸೊ ಇದೆಲ್ಲ ಆಗ್ಬೇಕಾದ್ರೆ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲಿ ಇರ್ಲಿಲ್ಲ, BJP ಕೂಡ ಅಪೋಸಿಷನ್ ಪಾರ್ಟಿ ಇತ್ತು. ಸೊ ಜಮ್ಮು ಅಂಡ್ ಕಾಶ್ಮೀರ್ ಬಗ್ಗೆ ನೆಹರು ಅವರು ತಗೊಳ್ತಾ ಇರೋ ಡಿಸಿಷನ್ಸ್ ಗಳ ಬಗ್ಗೆ BJP ಕಂಪ್ಲೀಟ್ಲಿ ಅಪೋಸ್ ಮಾಡ್ತಾ ಇತ್ತು. ಬಿಕಾಸ್ ಅವ್ರು ಮಾಡ್ತಾ ಇರೋ ಎಲ್ಲ ಡಿಸ್ಕಷನ್ಸ್ ಆಗಲಿ, ಅವ್ರು ಮಾಡ್ತಾ ಇರೋ ಯಾವುದೇ ಒಂದು ಡಿಸಿಷನ್ಸ್ ಆಗಲಿ ಜಮ್ಮು ಅಂಡ್ ಕಾಶ್ಮೀರ್ನ ಹಿಂದೆ ಉಳಿಸ್ತಾ ಇತ್ತು, ಮಾತ್ರ ಅದನ್ನ ಡೆವಲಪ್ಮೆಂಟ್ ನ ದಾರಿಲಿ ತರ್ತಾ ಇರಲಿಲ್ಲ. ಸೊ ಅದಕ್ಕೆ ನೋಡಿ BJP ಅವ್ರ ಮ್ಯಾನಿಫೆಸ್ಟೋ ಅಲ್ಲಿ ಮುಂಚೆಯಿಂದ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಆರ್ಟಿಕಲ್ 370 ತೆಗೆದು ಹಾಕ್ತಿವಿ. ಅವ್ರ ಭಾಷಣಗಳಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ದೋ ಸಂವಿಧಾನ್ ದೋ ಪ್ರಧಾನ್ दो निशान नहीं चलेंगे। ये हमारा घोषित उद्देश्य था, क्योंकि हमारे ही नेताओं ने कहा था कि एक देश में दो प्रधान, दो विधान और दो निशान नहीं चलेंगे, और उसके अनुरूप हमारे नेताओं ने हमारे नेतृत्व में करके ಅಂದ್ರೆ ಒಂದು ದೇಶದಲ್ಲಿ ಎರಡು ಪ್ರಧಾನಿ, ಎರಡು ನಿಶಾನಿ, ಅಂದ್ರೆ ನಿಶಾನಿ ಅಂತಂದ್ರೆ ಫ್ಲಾಗ್, ಅಂಡ್ ಎರಡು ಸಂವಿಧಾನ ನಡೆಯೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಈ ನಡುವೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ತುಂಬಾನೇ ಸೀರಿಯಸ್ ಆಗಿ BJP ಅವರು ಎಲೆಕ್ಷನ್ ನ ಕಂಟೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ಏನೋ ಫೇಟ್, ಏನೋ ಹಣೆ ಬರ, ಅವ್ರು ಅಲ್ಲಿ ಗೆಲ್ತಾ ಇರಲಿಲ್ಲ. ನೋಡಿ, ಹಣೆ ಬರ ಯಾವಾಗ್ಲೂ ಸೇಮ್ ಇರಲ್ಲ, ಯಾವಾಗಾದ್ರೂ ಚೇಂಜ್ ಆಗ್ಬೋದು. ಅದೇ ತರ 2014ರಲ್ಲಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಕಂಪ್ಲೀಟ್ ಪವರ್ ಹಾಕಿ BJP ಎಲೆಕ್ಷನ್ ಕಂಟೆಸ್ಟ್ ಮಾಡುತ್ತೆ. ಸೊ ಆ ಎಲೆಕ್ಷನ್ ರಿಸಲ್ಟ್ ಪ್ರಕಾರ 87 ಸೀಟ್ಗಳಲ್ಲಿ BJPಗೆ 25 ಸೀಟ್ಗಳು ಬರುತ್ತೆ, PDPಗೆ 28 ಸೀಟ್ ಬರುತ್ತೆ, ಆಮೇಲೆ JKNCಗೆ 19 ಸೀಟ್ ಬಂದು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ 12 ಸೀಟ್ ಬರುತ್ತೆ. ಸೊ ಈ ಸೀಟ್ ಡಿವಿಷನ್ ಪ್ರಕಾರ BJPಯ ಸಮರ್ಥನೆ ಇಲ್ಲದೆ ಅಲ್ಲಿ ಗವರ್ನಮೆಂಟ್ ನಡೆಸೋದು ಅಸಾಧ್ಯ ಆಗಿತ್ತು. ಸೊ ಈ ತರ ನಡೀತಾ ಇರಬೇಕಾದ್ರೆ 1 ಮಾರ್ಚ್ 2015ರಲ್ಲಿ PDP ಅಂಡ್ BJP ಎರಡು ಸೇರ್ಬಿಟ್ಟು ಸಮ್ಮಿಶ್ರ ಸರ್ಕಾರ ನಡೆಸ್ತಾರೆ. ಸೊ BJPಗೆ ತಲೆಯಲ್ಲಿರೋದು ಒಂದೇ, ಆರ್ಟಿಕಲ್ 370 ತೆಗೆದು ಹಾಕ್ಬೇಕು ಅಂತ. ಸೊ ಹಂಗಾಗಿ PDP ಹೇಳಿರೋ ಪ್ರತಿಯೊಂದು ಷರತ್ತುಗಳನ್ನ ಅವ್ರು ಒಪ್ಕೊಂಡು ಅವ್ರ ಜೊತೆ ಸೇರ್ಬಿಟ್ಟು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಸೊ ಹೀಗೆ 2-3 ವರ್ಷ ಗೌರ್ಮೆಂಟ್ ತುಂಬಾ ಚೆನ್ನಾಗೇ ನಡೆಯುತ್ತೆ. ಆದ್ರೆ ಒಂದಿನ ಬರುತ್ತೆ 19 ಜೂನ್ 2018, BJP PDP ಜೊತೆ ಸಮರ್ಥನ ವಾಪಸ್ ತಗೊಳುತ್ತೆ. ಇಲ್ಲಿವರೆಗೂ ಆರ್ಟಿಕಲ್ 370 ರಿಮೂವ್ ಮಾಡೋ ಎಲ್ಲ ಪ್ಲಾನ್ ಕೂಡ ರೆಡಿ ಆಗಿತ್ತು. ನೋಡಿ, ಸಮರ್ಥನೆ ವಾಪಸ್ ತಗೊಂಡ್ಬಿಟ್ರು, ಗೌರ್ಮೆಂಟ್ ಬಿದ್ದೋಗ್ಬಿಡ್ತು. ಆದ್ರೆ ಅಲ್ಲಿ ಗವರ್ನರ್ ಆಳ್ವಿಕೆ ಬರುತ್ತೆ. ಸೊ ಯಾವಾಗ ಗವರ್ಮೆಂಟ್ ಬ್ರೇಕ್ ಡೌನ್ ಆಗುತ್ತೋ ಅವಾಗ ಜಮ್ಮು ಅಂಡ್ ಕಾಶ್ಮೀರದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 92 ಪ್ರಕಾರ ಗವರ್ಮೆಂಟ್ ಬ್ರೇಕ್ ಡೌನ್ ಆದಾಗ ಅಲ್ಲಿ ರೆಸಿಡೆನ್ಷಿಯಲ್ ರೂಲ್ ಬರೋದಿಲ್ಲ, ಅಲ್ಲಿ 6 ತಿಂಗಳ ಗವರ್ನರ್ ರೂಲ್ ಬರುತ್ತೆ. ಹೀಗೆ ಸತ್ಯಪಾಲ್ ಮಲ್ಲಿಕ್ ಅವರು ಅಲ್ಲಿನ ಗವರ್ನರ್ ಆಗ್ತಾರೆ. ಆದ್ರೆ ನೋಡಿ, ಅಲ್ಲಿನ ಲೋಕಲ್ ಪಾರ್ಟಿಗಳು ಸುಮ್ಮನೆ ಇರಲಿಲ್ಲ. PDP ಕಾಂಗ್ರೆಸ್ ಮತ್ತೆ JKNC ಸೇರ್ಬಿಟ್ಟು ಗವರ್ಮೆಂಟ್ ಫಾರ್ಮ್ ಮಾಡೋಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಈ ತರ 21 ನವೆಂಬರ್ 2018ಕ್ಕೆ
ಎಲ್ಲ ಸೇರ್ಬಿಟ್ಟು ಅವ್ರವ್ರ ಮಿಡ್ಲು ಒಪ್ಪಂದಗಳನ್ನ ಮಾಡಿಕೊಂಡು ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಮತ್ತೆ ಈಗಿನ ಗವರ್ನರ್ ಆಗಿರೋ ಸತ್ಯಪಾಲ್ ಮಲ್ಲಿಕ್ ಅವ್ರಿಗೆ ಕಾಲ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಜಮ್ಮು ಅಂಡ್ ಕಾಶ್ಮೀರಲ್ಲಿ ಯಾವಾಗ ನೋಡಿದ್ರು ಸ್ಟೋನ್ ಪೆಲ್ಟಿಂಗ್ ಅಂತ, ಟೆರರಿಸ್ಟ್ ಅಟ್ಯಾಕ್ ಅಂತ, ಆಮೇಲೆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಏನೇನೋ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಡಿಸೆಂಬರ್ನ 2018ರಲ್ಲಿ ಕೂಡ ಯಾವುದೋ ಒಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಕಾರಣ ಅಲ್ಲಿನ ಇಂಟರ್ನೆಟ್ ವ್ಯವಸ್ಥೆ ಮತ್ತು ಆಮೇಲೆ ಅಲ್ಲಿನ ಫ್ಯಾಕ್ಸ್ ವ್ಯವಸ್ಥೆ, ಆಮೇಲೆ ಅಲ್ಲಿನ ಟೆಲಿಫೋನ್ ವ್ಯವಸ್ಥೆಗಳನ್ನ ಪಾರ್ಷಿಯಲಿ ತಡೆ ಹಿಡಿದಿರ್ತಾರೆ. ಈ ಒಂದು ಗ್ಯಾಪಲ್ಲಿ ಅಲ್ಲಿನ PDPಯ ಪ್ರೆಸಿಡೆಂಟ್ ಆಗಿದ್ದ ಮೆಹಬೂಬ್ ಮುಫ್ತಿ ಅವರು ಗೌರ್ಮೆಂಟ್ ಫಾರ್ಮ್ ಮಾಡೋಕೆ ಗವರ್ನರ್ ಆಫೀಸ್ಗೆ ಕಾಲ್ ಮಾಡ್ತಾರೆ, ಆಗಲ್ಲ. ಫ್ಯಾಕ್ಸ್ ಮಾಡ್ತಾರೆ, ಅದು ಕೂಡ ವರ್ಕ್ ಆಗಲ್ಲ. ಸೊ ಹೀಗೆ ನವೆಂಬರ್ ಏನೋ ಕಳೆದೋಗುತ್ತೆ. ಅಲ್ಲಿನ ಗವರ್ನರ್ ಒಂದು ಅಬ್ಸರ್ವ್ ಮಾಡಿರ್ತಾರೆ ಅಂತಂದ್ರೆ ಅಲ್ಲಿನ MLAಗಳ ಮಿಡಲ್ ನಡೀತಾ ಇರೋ ಬಿಸ್ನೆಸ್. ಈ ಒಂದು ಅಬ್ಸರ್ವೇಷನ್ ಪ್ರಕಾರ ಗವರ್ನರ್ ಆಗಿರೋ ಸತ್ಯಪಾಲ್ ಮಲ್ಲಿಕ್ ಅವರು ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಲೆಟರ್ ಬರೀತಾರೆ. ಲೆಟರ್ ಏನಂತಂದ್ರೆ, ಈಗ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಗವರ್ಮೆಂಟ್ ಫಾರ್ಮ್ ಮಾಡೋದು ಒಳ್ಳೇದಲ್ಲ, ಬಿಕಾಸ್ ಇಲ್ಲಿ ಹಾರ್ಸ್ ಟ್ರೇಡಿಂಗ್ ತುಂಬಾ ನಡೀತಾ ಇದೆ, MLAಗಳ ಮಿಡ್ಲು ಒಪ್ಪಂದಗಳು ನಡೀತಾ ಇದೆ, ಪೋರ್ಟ್ಫೋಲಿಯೋಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಅಂತ ಲೆಟರ್ ಬರೀತಾರೆ. ಸೊ ಈ ಒಂದು ಲೆಟರ್ ರಿಕ್ವೆಸ್ಟ್ನ ಸೆಂಟ್ರಲ್ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡುತ್ತೆ. ಹೀಗಾಗಿ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಆಗೋದು ನಿಂತೋಗುತ್ತೆ. ಆದರೆ 6 ಮಂತ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಇತ್ತು. ಸೊ 20 ಡಿಸೆಂಬರ್ 2018ಗೆ 6 ಮಂತ್ ಆಗ್ತಾ ಇತ್ತು. ಸೊ ಹೀಗಾಗಿ 19 ಡಿಸೆಂಬರ್ 2018ಕ್ಕೆ ಪ್ರೆಸಿಡೆಂಟಿಂದ ಗವರ್ನರ್ಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ಏನಂತಂದರೆ 20 ಡಿಸೆಂಬರ್ 2018ರಿಂದ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಪ್ರೆಸಿಡೆನ್ಷಿಯಲ್ ರೂಲ್ ಬರ್ತಾ ಇರುತ್ತೆ. ಸೊ ಈ ಥರ 20 ಡಿಸೆಂಬರ್ 2018ಗೆ ಪ್ರೆಸಿಡೆನ್ಷಿಯಲ್ ರೂಲ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಸ್ಟಾರ್ಟ್ ಆಯಿತು. ಪ್ರೆಸಿಡೆನ್ಷಿಯಲ್ ರೂಲ್ ಅಂದರೆ ಪ್ರೆಸಿಡೆಂಟ್ ಡೈರೆಕ್ಟ್ ಬಂದ್ಬಿಟ್ಟು ಅಲ್ಲಿನ ಗೌರ್ಮೆಂಟ್ನ ನಡೆಸೋದಿಲ್ಲ. ಆದರೆ ಅವರ ಪರವಾಗಿ ಯಾರನ್ನಾದ್ರೂ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಅಲ್ಲಿ ಅಪಾಯಿಂಟ್ ಮಾಡಿರೋ ಪರ್ಸನ್ ಅಗೇನ್ ಸತ್ಯಪಾಲ್ ಮಲ್ಲಿಕ್, ಗವರ್ನರ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಅವ್ರನ್ನೇ ಅಲ್ಲಿನ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಅವರೇ ಈಗ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಆಗು ಹೋಗುಗಳನ್ನ ನೋಡ್ಕೋಬೇಕಾಗಿತ್ತು. ಮೀನ್ಸ್ ಗವರ್ನರ್ ಈಸ್ ಬಿಕಮ್ ಅ ಮೋರ್ ಪವರ್ಫುಲ್ ಬೈ ಗೇನಿಂಗ್ ಪವರ್ ಫ್ರಮ್ ಪ್ರೆಸಿಡೆನ್ಷಿಯಲ್ ಆರ್ಡರ್. ಸೊ ನೋಡಿ, ಪ್ರೆಸಿಡೆನ್ಷಿಯಲ್ ಆರ್ಡರ್ ನಡೀತಾ ಇರಬೇಕಾದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇವೆರಡು ಡಿಸಾಲ್ವ್ ಆಗಿರುತ್ತೆ. ಅಂದರೆ ಅವೆರಡು ವರ್ಕಲ್ಲಿ ಇರೋದಿಲ್ಲ. ಕಂಪ್ಲೀಟ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿನೂ ಪ್ರೆಸಿಡೆಂಟೇ, ಲೆಜಿಸ್ಲೇಟಿವ್ ಕೌನ್ಸಿಲ್ ಕೂಡ ಪ್ರೆಸಿಡೆಂಟೇ. ಆದರೆ ಅಲ್ಲಿ ನಡೆದಿರೋ ಕೆಲವೊಂದು ಅಮೆಂಡ್ಮೆಂಟ್ಗಳ ಪ್ರಕಾರ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಕಂಪ್ಲೀಟ್ಲಿ ರದ್ದು ಮಾಡಲಾಗಿರುತ್ತೆ. ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರ್ ವರ್ಕ್ ಮಾಡ್ತಾ ಇರುತ್ತೆ. ಸೊ ಈ ಥರ ದ ಪರ್ಮಿಷನ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಗೌರ್ಮೆಂಟ್, ದಟ್ ಈಸ್ ಸತ್ಯಪಾಲ್ ಮಲ್ಲಿಕ್, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಬಿಕಮ್ ದ ಪಾರ್ಲಿಮೆಂಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ. ಇದು ಹೇಗಾಯಿತು ಅಂತ ಮುಂದೆ ಹೇಳ್ತೀನಿ, ಒಂದು ಸ್ವಲ್ಪ ವೇಟ್ ಮಾಡಿ. ಸೊ ಆರ್ಟಿಕಲ್ 370 ತೆಗೆದುಹಾಕೋ ಎಲ್ಲ ಸಿದ್ಧತೆಗಳು ಆಗಿತ್ತು. ಆದರೆ ಒಂದು ಪ್ರಾಬ್ಲಮ್ ಇತ್ತು. ಆರ್ಟಿಕಲ್ 370 ತೆಗೆಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಗಲಾಟೆಗಳು ನಡೆಯೋ ಚಾನ್ಸಸ್ ಇತ್ತು, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇತ್ತು, ಪೊಲಿಟಿಷಿಯನ್ಸ್ ಮಿಡ್ಲ್ ಜಗಳಗಳಾಗೋ ಚಾನ್ಸಸ್ ಇತ್ತು. ಬಿಕಾಸ್ ಅಲ್ಲಿನ ಪೊಲಿಟಿಷಿಯನ್ಸ್ಗೆ ಆರ್ಟಿಕಲ್ 370 ತೆಗೆದುಹಾಕೋ ಯೋಚನೆನೇ ಇರಲಿಲ್ಲ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡ ಸೆಂಟ್ರಲ್ ಗೌರ್ಮೆಂಟ್ 2 ಆಗಸ್ಟ್ 2019ಕ್ಕೆ ಅಮರ್ನಾಥ್ ಯಾತ್ರೆನ ತಡೆ ಹಿಡಿಯುತ್ತೆ. ಅಮರ್ನಾಥ್ ಯಾತ್ರೆನ ತಡೆ ಹಿಡಿದು ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಅವ್ರವ್ರ ಮನೆಗೆ ಹೋಗೋ ಅಡ್ವೈಸರಿ ಕೊಡ್ತಾರೆ. ಮತ್ತು ಅವ್ರವ್ರ ಮನೆಗೆ ರಿಟರ್ನ್ ಆಗೋಕ್ಕೆ ಏನೇನು ವ್ಯವಸ್ಥೆ ಬೇಕಿತ್ತು, ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಎಲ್ಲ ವ್ಯವಸ್ಥೆ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ರೆಡಿ ಆಗುತ್ತೆ. ಅದಾದಲೇ ಪೊಲೀಸ್ ಆ್ಯಂಡ್ ಆರ್ಮಿ ಆಫೀಸರ್ಗಳಿಗೆ ಸ್ಯಾಟಲೈಟ್ ಫೋನ್ ಯೂಸ್ ಮಾಡೋ ಅಡ್ವೈಸರಿ ಕೊಡ್ತಾರೆ. ದಟ್ ಮೀನ್ಸ್ ಪೊಲೀಸ್ ಆ್ಯಂಡ್ ಆರ್ಮಿ ಆಫೀಸರ್ಸ್ಗಳು ಪರ್ಸ್ನಲ್ ಫೋನ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಥರ ಇರಲಿಲ್ಲ. ಅದಾದಮೇಲೆ ಇಂಡಿಯನ್ ಏರ್ಫೋರ್ಸಿಂದ C-15 ಏರ್ಕ್ರಾಫ್ಟ್ ಯೂಸ್ ಮಾಡಿಬಿಟ್ಟು 46,000ಕ್ಕೂ ಹೆಚ್ಚು ಪ್ಯಾರಾಮಿಲಿಟ್ರಿ ಆಫೀಸರ್ಸ್ಗಳನ್ನ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಬಾರ್ಡರ್ಗಳಲ್ಲಿ ಡೆಪ್ಲಾಯ್ ಮಾಡ್ತಾರೆ, ಇಂಟರ್ನಲ್ ಏರಿಯಾಗಳಲ್ಲಿ ಡೆಪ್ಲಾಯ್ ಮಾಡ್ತಾರೆ. ಎಲ್ಲೆಲ್ಲಿ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ ಇತ್ತು ಅಲ್ಲಲ್ಲಿ ಆರ್ಮಿ ಡೆಪ್ಲಾಯ್ ಮಾಡಿರ್ತಾರೆ. ಇದೆಲ್ಲ ಆದಮೇಲೆ 5 ಆಗಸ್ಟ್ 2019 ಡೇಟ್ ಫಿಕ್ಸ್ ಆಗಿತ್ತು. 370ನ ತೆಗೆದು ಹಾಕಬೇಕು ಅಂತ ಎಲ್ಲ ಸೆಕ್ಯೂರಿಟಿ ವ್ಯವಸ್ಥೆ ನಡೆದಿತ್ತು. ಆದರೆ ಈ ಪೊಲಿಟಿಷಿಯನ್ಸ್ಗಳನ್ನ ತಡೆ ಹಿಡಿಯೋದು ಹೇಗೆ? ಅದೇ ಥರ ಎಲ್ಲ ಪೊಲಿಟಿಷಿಯನ್ಸ್ಗಳನ್ನ ಹೌಸ್ ಅರೆಸ್ಟ್ ಮಾಡಲಾಗುತ್ತೆ. ದಟ್ ಮೀನ್ಸ್ ಹಾರ್ಸ್ ಟ್ರೇಡ್ ಆಗಬಾರ್ದು ಅನ್ನೋ ಒಂದು ಕಾರಣನ ತೋರಿಸ್ಬಿಟ್ಟು ಎಲ್ಲರನ್ನ ಹೌಸ್ ಅರೆಸ್ಟಲ್ಲಿ ಇಡ್ತಾರೆ. ಆಮೇಲೆ ಸೆಕ್ಷನ್ 144 CRPC ಕೂಡ ಅಲ್ಲಿ ಜಾರಿ ತರ್ತಾರೆ. ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 4 ಆಗಸ್ಟ್ 2019ಕ್ಕೆ ಅವರು ಹೈಲಿ ಸೆಕ್ಯೂರ್ಡ್ ವೆಹಿಕಲ್ನ ಬಿಟ್ಬಿಟ್ಟು ಒಂದು ಪ್ರೈವೇಟ್ ಗಾಡೀಲಿ ಪ್ರೆಸಿಡೆಂಟ್ನ ಮೀಟ್ ಮಾಡೋಕೆ ಹೋಗ್ತಾರೆ.
ಬಿಕಾಸ್ 5 ಆಗಸ್ಟ್ 2019 ನಡೆಯೋ ಒಂದು ಘಟನೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಪ್ರೆಸಿಡೆಂಟ್ ಹತ್ರ ಹೋಗ್ತಾರೆ ಮತ್ತು ಅದ್ರ ಬಗ್ಗೆ ಅಪ್ರೂವಲ್ ಕೂಡ ತೊಗೊತಾರೆ. ಸೊ ಫೈನಲಿ 5 ಆಗಸ್ಟ್ 2019 ಬಂತು. ಸೊ ಈ ದಿನ ಬೆಳಗ್ಗೆ ಭಾರತದ ಪ್ರೆಸಿಡೆಂಟ್ ಆಗಿರೋ ರಾಮನಾಥ್ ಕೋವಿಂದ್ ಅವರು ಒಂದು ನೋಟಿಫಿಕೇಶನ್ ತೊಗೊಂಬರ್ತಾರೆ. ಆ ನೋಟಿಫಿಕೇಶನ್ ಏನಂತಂದರೆ, ವಿತ್ ದ ಪರ್ಮಿಷನ್ ಆಫ್ ಗೌರ್ಮೆಂಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, that is Satyapal Malik, the Parliament of Jammu and Kashmir is dissolved. So the power of Parliament of Jammu and Kashmir is shifted towards the Parliament of India. ಸೊ ನೋಡಿ, ನಾನು ಆಗಲೇ ಹೇಳ್ದಂಗೆ ಈ ಥರ ಎಲ್ಲ ಮಾಡ್ಬೋದಾ ಅನ್ನೋ ಒಂದು ಯೋಚನೆ ಇದ್ದರೆ ಅದು ಆರ್ಟಿಕಲ್ 367ರಿಂದ ಹೊರಗಡೆ ಹೋಗುತ್ತೆ. ಭಾರತದ ಸಂವಿಧಾನದ ಆರ್ಟಿಕಲ್ 367ರ ಪ್ರಕಾರ ಯಾವುದೇ ಒಂದು ಪಾರ್ಟ್ನ ಅಮೆಂಡ್ ಮಾಡ್ಬೋದು. So using Article 367 of Indian Constitution, Presidential Order of 1954 ನ ಚೇಂಜ್ ಮಾಡಿಬಿಟ್ಟು ಪ್ರೆಸಿಡೆನ್ಷಿಯಲ್ ಆರ್ಡರ್ 2019 ತೊಗೊಂಡ್ಬರ್ತಾರೆ. ಪ್ರೆಸಿಡೆನ್ಷಿಯಲ್ ಆರ್ಡರ್ 2019 ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಆರ್ಟಿಕಲ್ 35A ರದ್ದಾಗಿಬಿಟ್ಟಿತ್ತು. ಇದರ ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಯಾವುದೇ ಒಂದು ಕಾನೂನು ಜಮ್ಮು ಆ್ಯಂಡ್ ಕಾಶ್ಮೀರ್ ಮೇಲೆ ಕೂಡ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇವಾಗ ಉಳಿತು ಆರ್ಟಿಕಲ್ 370 ತೆಗೆದುಹಾಕೋಬಿಟ್ಟು. 5 ಆಗಸ್ಟ್ 2019 ಅಮಿತ್ ಶಾ, ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಆಗಿರೋ ಅಮಿತ್ ಶಾ ಅವರು ರಾಜ್ಯಸಭೆಗೆ ಒಂದು ಬಿಲ್ ತೊಗೊಂಡ್ಬರ್ತಾರೆ. ಈ ರೆಸಲ್ಯೂಷನ್ ಪ್ರಕಾರ ಆರ್ಟಿಕಲ್ 370 ರಿಮೂವ್ ಆಗುತ್ತೆ ಮತ್ತು ಆ್ಯಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಎಲ್ಲ ಕಾನೂನುಗಳು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಕೂಡ ಜಾರಿ ಬರುತ್ತೆ. ಸೊ ಈ ಮಿಡ್ಲಲ್ಲಿ ಅಪೋಸಿಷನ್ ಪಾರ್ಟಿ ರಾಜ್ಯಸಭೆಯಲ್ಲಿ ಒಂಚೂರು ಅಪೋಸ್ ಮಾಡುತ್ತೆ. ಜಮ್ಮು ಆ್ಯಂಡ್ ಕಾಶ್ಮೀರ್ನ ಅಂಗವಾಗಿದ್ದ ಆರ್ಟಿಕಲ್ 370ನ ಅಬ್ರೋಗೇಟ್ ಮಾಡಿಬಿಟ್ಟು ನೀವು ಜಮ್ಮು ಆ್ಯಂಡ್ ಕಾಶ್ಮೀರ್ ಮೇಲೆ ತುಂಬ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ಸೊ ಇದನ್ನೆಲ್ಲ ಕೇಳಿದ ಅಮಿತ್ ಶಾ ಅವರು ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಅದನ್ನ ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. इसलिए एग्रेसिव हूँ कि जम्मू एंड कश्मीर के पीएको को आप भारत का हिस्सा नहीं मानते हो क्या? एग्रेसिव ना हो, जान दे देंगे इसके लिए. क्या बात कर रहे हो आप? एग्रेसिव होने की क्या बात कर रहे हो? जान दे देंगे इसके लिए. ಸೊ ಹೀಗೆ ಆರ್ಟಿಕಲ್ 370 ಮತ್ತು 35A ಭಾರತದ ಸಂವಿಧಾನದಿಂದ ಅಬ್ರೋಗೇಟ್ ಆಯಿತು, ಅಂದರೆ ಡಿಲೀಟ್ ಆಯಿತು. ನೋಡಿ, ಸ್ವತಂತ್ರ ನಮಗೆ ಬಂದಿರೋದು 1947ರಲ್ಲಿ. ಆದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು 2019. 74 ವರ್ಷ ಬೇಕಾಯಿತು. ಪರ್ಟಿಕ್ಯುಲರ್ ಕಾನೂನು, ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಇರೋ ಜಮ್ಮು ಆ್ಯಂಡ್ ಕಾಶ್ಮೀರ 74 ವರ್ಷಗಳ ಕಾಲ ತುಂಬ ಡಿಸ್ಕ್ರಿಮಿನೇಷನ್ಗೆ ಒಳಗಾಗಿತ್ತು. ಆಫ್ಟರ್ ಆರ್ಟಿಕಲ್ 370 ರಿಮೂವ್ ಆದ ತಕ್ಷಣ ಇಲ್ಲಿನ ಕಾನೂನು ಅಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಪ್ರತಿಯೊಂದು ರೂಲ್ಸ್ ಅಲ್ಲೂ ಇಂಪ್ಲಿಮೆಂಟ್ ಆಗುತ್ತೆ. ಹೀಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿದೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ, ಈ ವಿಡಿಯೋ ನಿಮಗೆ ಗೊತ್ತಿಲ್ಲದೆ ಇರೋ ಹಿಸ್ಟ್ರಿ ಏನಾದರೂ ನೀವು ತಿಳ್ಕೊಂಡ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಜೋರಾಗಿ